ಇದು ನಿಂಗೆ ಹೇಳೋದು ಇನ್ನು ಸ್ಲೋ ಹಿಂಗೆ ಕೆಳಗಡೆ ಬಿಟ್ಟರೆ ಆಯಿತು. ಇದೊಂಚೂರು ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಎಲ್ಲರಿಗೂ ಕ್ಯಾಂಪಿಂಗ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ. ಸೊ ಇವತ್ತು ನನ್ನ ಹತ್ರ ಒಂದು ಹೊಸ ಐಟಮ್ ತೊಗೊಂಬಂದಿದ್ದೀನಿ. ಕ್ಯಾಂಪಿಂಗ್ ಐಟಮ್ಸಲ್ಲಿ ಏನಾಗ್ತಾ ಇತ್ತು ಅಂತ ಹೇಳಿದ್ರೆ, ನನ್ನ ಹತ್ರ ಕೆಲವು ಪಾತ್ರೆಗಳೆಲ್ಲ ದೊಡ್ಡದಾಗಿತ್ತು, ಕಾಂಪ್ಯಾಕ್ಟ್ ಆಗಿರಲಿಲ್ಲ. ನನ್ನ ಹತ್ರ 2 ಸ್ಮಾಲ್ ಟಬ್ಗಳಿದೆ, ಓಕೆನಾ. ಅದರಲ್ಲಿ ನಾನೆಲ್ಲ ಇಟ್ಕೋತಾ ಇದ್ದೆ, ನೀವು ನೋಡಿರ್ಬೋದು ನನ್ನ ಹಳೆ ವಿಡಿಯೋದಲ್ಲಿ. ಬಟ್ ಸ್ವಲ್ಪ ಕನ್ಸೆಷನ್ ಆಗ್ಬೋದು. ಸೊ ಹಾಗಾಗಿ ಇದೊಂದು ಸೆಟ್ ಆರ್ಡರ್ ಮಾಡಿದ್ದೀನಿ, ಬನ್ನಿ ನೋಡೋಣ ಹೇಗಿದೆ ಅಂತ. ತುಂಬ ವೆರೈಟೀಸ್ ಆಫ್ ಐಟಮ್ಸ್ ಇದೆ ಅಂತ ಅಮೆಝಾನಲ್ಲಿ ತೋರಿಸಿದ್ರು. ಅದರ ಲಿಂಕ್ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ನೀವು ಆರ್ಡರ್ ಮಾಡೋಂಗಿದ್ರೆ ಆರ್ಡರ್ ಮಾಡ್ಬೋದು. ಸೊ ಇವಾಗ ಇದನ್ನು ಅನ್ಬಾಕ್ಸಿಂಗ್ ಮಾಡೋಣ. ಅದಕ್ಕೆ ಮುಂಚೆ ಇಲ್ಲಿವರೆಗೂ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ಮಾಡಿದ್ದೀರಾ. ಇದೇ ರೀತಿ ನಿಮ್ಮ ಪ್ರೀತಿ ಹಾಗೂ ಸಪೋರ್ಟ್ ಇರಲಿ. ಇನ್ನೂ ಸಹ ಕ್ಯಾಂಪಿಂಗ್ ಕನ್ನಡಿಗ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿ, ಆಲ್ ನೋಟಿಫಿಕೇಶನ್ ಸೆಲೆಕ್ಟ್ ಮಾಡಿ. ಅವಾಗ ಮಾತ್ರ ನಾವು ಅಪ್ಲೋಡ್ ಮಾಡುವಂಥ ಎಲ್ಲ ವೀಡಿಯೋ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ. ಓಕೆ ಬನ್ನಿ, ಇವಾಗ ಪ್ಯಾಕೇಜ್ ಓಪನ್ ಮಾಡೋಣ. ಇದು ಈ ಅಮೆಝಾನಲ್ಲಿ ಇಂಡಿಪೆಂಡೆನ್ಸ್ ಸೇಲ್ ನಡೀತಾ ಇತ್ತು, ಹಾಗಾಗಿ ನಾನು ಆರ್ಡರ್ ಮಾಡಿದ್ದೀನಿ. ಇನ್ನೊಂದು ಅಮೆಝಾನಲ್ಲಿ ಏನು ತರ್ಸೋಕ್ಕೂ ಭಯಗಳು, ಯಾವೇನೋ ಆರ್ಡ್ರ್ ಮಾಡಿರ್ತೀವಿ, ಅವರೇನೋ ಕೊಟ್ಟಿರ್ತಾರೆ, ಸುಮಾರು ಸತಿ ಆಗಿದೆ. ನನ್ನ ಮಗಳಿಗೆ ಒಂದೇನೋ ಪಪ್ಪಿ ಬರುತ್ತೆ, ನಾಯಿ ಮರಿ, ಅವಳು ನೀವು ನೋಡಿರ್ಬೋದು. ಅದು ಆರ್ಡರ್ ಮಾಡಿದರೆ ಅದ್ರ ಬದಲು ರಿಬ್ಬನ್ಗಳು ಕಳಿಸ್ಬಿಟ್ಟಿದ್ರು. ಮತ್ತು ಅಮೆಝಾನಲ್ಲಿ ಕೇಳಿದ್ರೆ ನಮ್ಮದಲ್ಲ ತಪ್ಪು, ಯಾರು ಇವ್ರದ್ದು ಸೆಲ್ಲರ್ದು ಅಂತಾರೆ. ಬಟ್ ಈ ಪ್ರಾಡಕ್ಟ್ ಬಂದ್ಬಿಟ್ಟು ಅಮೆಝಾನ್ ಅವ್ರದ್ದೇ. ಅಮೆಝಾನ್ ಬೇಸಿಕ್ ಕ್ಯಾಟಗರಿಯಲ್ಲಿ ಎಷ್ಟೊಂದು ಐಟಮ್ಸ್ ಬರುತ್ತೆ, ಹಾಗಾಗಿ ಅವರಿಂದನೇ ನಾನು ಆರ್ಡರ್ ಮಾಡಿದ್ದೀನಿ. ಹಂಗಾಗೋಕ್ಕೆ ಚಾನ್ಸ್ ಇರಲ್ಲ ಅಂತ ಅಂದ್ಕೊಂಡಿದ್ದೀನಿ. ಓಕೆ ನೋಡಿ, ಇದಿಷ್ಟು ಇದರಲ್ಲಿರುವಂಥದ್ದು ಅಮೆಝಾನ್ ಅವ್ರದ್ದೇ ಓನ್ ಬ್ರ್ಯಾಂಡ್ ಪ್ರಾಡಕ್ಟ್ಸು. ಇಷ್ಟು ಐಟಮ್ಸ್ಗಳು ಬರುತ್ತೆ ಇದ್ರ ಜೊತೆಲಿ. ಓಕೆ, ಏನೇನಿದೆ ಒಂದೊಂದಾಗಿ ನೋಡ್ಕೊಂಡು ಹೋಗೋಣ. ಇದೊಂಥರ ಪ್ಲಾಸ್ಟಿಕ್ ಕ್ಯಾಪ್ಸ್ ಅನ್ಸುತ್ತೆ, ಇದೆಲ್ಲ ಏರ್ ಸೀಲ್ಸ್ ಆಪ್ಷನ್ಸ್ ಕೊಟ್ಟಿದ್ದಾರೆ. ಇದು ಒಂದು, ಓಕೆ ಇದು 2. ಹಾಗೆ ಫ್ರೈ ಮಾಡೋಕ್ಕೆ ಚೆನ್ನಾಗಿದೆ ಕ್ವಾಲಿಟಿ. ಏನಾದರೂ ಸಣ್ಣ ಪುಟ್ಟ ಫ್ರೈ ಮಾಡ್ಕೊಳ್ಳೋಕ್ಕೆಲ್ಲ ಅದಕ್ಕೆ ಯೂಸ್ ಮಾಡ್ಬೋದು. 3 ಐಟಮ್ ಇತ್ತು. ನಾಲ್ಕು ಚೆನ್ನಾಗಿದೆ. ಇದು ಇಂಡಕ್ಷನ್ ಯೂಸ್ ಮಾಡ್ಬೋದು, ನಾರ್ಮಲ್ ಯೂಸ್ ಮಾಡ್ಬೋದು. ಸ್ವಲ್ಪ ದಪ್ಪನೂ ಇದೆ. ನಾನ್ ಸ್ಟಿಕ್ ಸೂಪರ್ ಅಷ್ಟಾಗಿದೆ. ಇದ್ರ ಜೊತೆ ಇಲ್ಲೊಂದು ಸೌಟ್ ಥರ ಏನೋ ಕೊಟ್ಟಿದ್ದಾರೆ, ಇದು ಸ್ಟ್ರಾಂಗ್ ಇದೆ, ಹೆಂಗೇನಾದ್ರು ಹಾಕ್ಕೊಡುತ್ತೆ ಸೌಟ್ ಥರ. ಆಮೇಲೆ ಇದ್ರದ್ದು ನಾನು ತೊಗೊಳಕ್ಕೆ ಏನು ಮೇನ್ ರೀಸನ್ ಅಂದರೆ ಇದು, ಓಕೆನಾ. ಸೊ ಈಗ ಪ್ರೆಸ್ ಮಾಡಿದ್ರೆ ಲಾಕ್ ಆಗುತ್ತೆ, ಓಪನ್ ಆಗುತ್ತೆ ನೋಡಿ. ಇದನ್ನು ಹಿಂಗೆ ಪ್ರೆಸ್ ಮಾಡಿದ್ರೆ ಇಲ್ಲಿ ಲಾಕ್ ಆಗುತ್ತೆ, ಲಾಕ್ ಆಯಿತಾ. ಇದನ್ನು ಪ್ರೆಸ್ ಮಾಡಿದ್ರೆ ಮತ್ತೆ ಓಪನ್ ಆಗುತ್ತೆ. ಹಿಂಗೆ ಮೇನ್ ರೀಸನ್ನೇ ಕ್ಯಾಂಪಿಂಗ್ ಮಾಡಬೇಕಾದ್ರೆ ಇದರಲ್ಲಿ ಏನು ಫ್ರೈ ಮಾಡೋದು, ಹಾಲು, ನೀವು ಏನೇ ಕಾಯಿಸ್ಕೊಂಡು ಯೂಸ್ ಮಾಡೋದ್ಮೇಲೆ ಇಟ್ಬಿಟ್ಟು ನೀವು ಇದನ್ನು ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡಿದ್ರೆ ಓಪನ್ ಆಯಿತು. ಓಕೆ, ಇದು 2ನೇ ಪಾತ್ರೆ. ಸೂಪರ್. 1 ಪಾತ್ರೆ, 2 ಪಾತ್ರೆ, 3 ಪಾತ್ರೆ. ನಾನು ಎಷ್ಟೊಂದು ಐಟಮ್ ಸುಮ್ಮನೆ ತೊಗೊಂಡ್ಬಿಟ್ಟೆ ಅನಿಸ್ತದೆ. ಇಲ್ಲ ಮುಂಚೆ ನಮ್ಮ ಕಣ್ಣಿಗೆ ಇದೊಂದು ಹೋಗೋದಾಯಿತು. 4 ಇದು ಆಮ್ಲೆಟ್ ಮಾಡ್ಕೊಳ್ಳೋಕೆ ಯೂಸ್ ಮಾಡ್ತೀನಿ. ಫೈನಲಾಗಿ ಇದು ದೊಡ್ಡ 5. ಇವೆಲ್ಲ ಯಾಕೆ ನಮ್ಮ ಮುಂಚೆ ನನ್ನ ಕಣ್ಣಿಗೆ ಬೀಳಲಿಲ್ಲ ಅಂತ ಇವಾಗ ರಿಗ್ರೆಟ್ ಆಗ್ತದೆ. ಬರೀ 1800 ರೂಪಾಯಿ ಅಷ್ಟೇ ಎಷ್ಟು ಐಟಮ್ಸ್ ಇದೆ, ಓಕೆನಾ. ಸೊ ಇದರಲ್ಲಿ ನಾನೇನಾದರೂ ಚಪಾತಿ ಮಾಡ್ಕೋಬೋದು, ಇನ್ನು ಏನು ಮೀನು ಫ್ರೈ, ಚಿಕನ್ ಫ್ರೈ, ನೂಡಲ್ಸು, ಏನಾದರೂ ಫ್ರೈ ಐಟಮ್ಸ್ ಎಲ್ಲ ಇದ್ರಲ್ಲಿ ದೊಡ್ಡದ್ರಲ್ಲಿ ಮಾಡ್ಬೋದು. ನೋಡಿ ಎಷ್ಟು ದೊಡ್ಡದಿದೆ, ನನ್ನ ಮುಖಾನೇ ಮುಂಚೆ ಹೋಗ್ತದೆ. ಇದು ಎಲ್ಲನೂ ಇಂಡಕ್ಷನ್ ಯೂಸ್ ಮಾಡ್ಬೋದು, ನಾರ್ಮಲ್ ಯೂಸ್ ಮಾಡ್ಬೋದು. ಸೊ ಇದು ಚಿಕ್ಕದು ಆಮ್ಲೆಟು ಅಥವಾ ಏನಾದರೂ ಮಾಡ್ಕೊಳ್ಳೋಕ್ಕೆ, ಅದಕ್ಕಿಂತ ಇದೊಂದು ಸ್ವಲ್ಪ ಚಿಕ್ಕದಿದೆ. ಸೊ ಇದು 3 ಆಯ್ತಲ್ಲ. ಅದ್ರ ಜೊತೆಗೆ ಇದಿದೆ ನೋಡಿ, ಇದನ್ನು ಹಾಲು ಕಾಯಿಸೋಕ್ಕೆ, ನೀರು ಕಾಯಿಸೋಕೆ ಇಟ್ಕೋಬೋದು. ಇದರಲ್ಲಿ ರೈಸ್ ಮಾಡ್ಕೋಬೋದು. ಆಮೇಲೆ ಇದಕ್ಕೆ 2 ಇದು ಕೊಟ್ಟವ್ರೆ ಸೌಟ್. ಅಂದರೆ ಇದು ನಾನ್ ಸ್ಟಿಕ್ ಅಲ್ವಾ, ನಾರ್ಮಲಾಗಿ ನಮ್ಮದು ಸ್ಟೀಲ್ ಸೌಟ್ ಯೂಸ್ ಮಾಡಿದ್ರೆ ಸ್ಕ್ರ್ಯಾಚ್ ಆಗುತ್ತೆ, ಹಾಗಾಗಿ ಇದನ್ನು ಯೂಸ್ ಮಾಡ್ಕೊಳ್ಳೋಕ್ಕೆ. ಇದಿಷ್ಟು ಐಟಮ್ಗೆ ಒಂದೇ ಇದು ಹ್ಯಾಂಡ್ಲು, ಅದೇ ಮಸ್ತ್ ಫಂಕ್ಷನ್. ಇದೊಂದಕ್ಕೋಸ್ಕರ ನಾನು ಇದೆಲ್ಲ ತೊಗೊಂಡೆ.
ಇವಾಗ ನಾನು ಏನಾದರೂ ಇದರಲ್ಲಿ ಅಡುಗೆ ಮಾಡ್ತೀನಿ ಅಂದರೆ ಇದು ಸ್ಟಡಿನೂ ಇದೆ, ಓಕೆನಾ. ಏನಂತ ಸ್ಲಿಪ್ಪಾಗಿ ಬಿದ್ದೋಗ್ಬಿಡುತ್ತೆ ಅಂತೇನಿಲ್ಲ, ಇದನ್ನು ಯೂಸ್ ಮಾಡ್ಬೋದು. ಇದಾದಮೇಲೆ ನಾನೇನಾದ್ರು ಬೇರೆ ಇನ್ನೊಂದು ಅಡುಗೆ ಮಾಡಬೇಕು ಅಂದರೆ ಇದನ್ನು ಯೂಸ್ ಮಾಡ್ಬೋದು. ನೋಡಿ, ಎಲ್ಲದಕ್ಕೂ ಒಂದೇ. ಇದು ಆ್ಯಕ್ಚುಲಿ ಕ್ಯಾಂಪಿಂಗ್ ಅಂದರೆ ಹಿಂಗೆ ಕಾಂಪ್ಯಾಕ್ಟ್ ಇರಬೇಕು. ಇದನ್ನು ಯೂಸ್ ಮಾಡ್ಬೋದು, ಎಲ್ಲದಕ್ಕೂ ಕೂತ್ಕೊಳ್ಳುತ್ತೆ. ಇದು ಬೇಕಂದರೆ ಇದನ್ನು ಯೂಸ್ ಮಾಡ್ಬೋದು. ಆಮೇಲೆ ಓಪನ್ ಮಾಡಿದ್ರೆ ಓಪನ್ ಆಗುತ್ತೆ. ಇದಕ್ಕೂ ಆಯಿತು. ಒಂದು ಸ್ವಲ್ಪ ಯೂಸ್ ಟು ಆಗೋವರೆಗೂ ಕಷ್ಟ ಅನಿಸುತ್ತೆ. ಆಮೇಲೆ ಇದೂ ಅಷ್ಟೇ, ಇಲ್ಲಾಂದರೆ ನೋಡಿ ಯೂಸ್ ಮಾಡಿಬಿಟ್ಟು ಬಂದು ಅಷ್ಟೇ, ಸೂಪರ್. ಹಾಗೆ ಮುಚ್ಚಳ ಬಂದು ಇದಕ್ಕೆ ಕೊಟ್ಟಿದ್ದಾರೆ, ಈ ಎರಡಕ್ಕೆ ಮಾತ್ರ ಮುಚ್ಚಳ ಕೊಟ್ಟಿದ್ದಾರೆ. ಪರವಾಗಿಲ್ಲ. ಆ್ಯಕ್ಚುಲಿ ನಾವೇನಾದ್ರು ಅನ್ನ ಸಾಂಬಾರು ಏನಾದ್ರು ಮಿಕ್ಕು, ಚಿಕನ್ ಆ ಥರ ಏನಾದ್ರು ವೆಜ್ ಸಾಂಬಾರು ಏನೇ ಮಿಕ್ಕಿದ್ರು ಇದನ್ನು ಹಾಕ್ಬಿಟ್ರೆ ಏರ್ ಹೀಟಾಗಿ ಕೂತ್ಕೊಳ್ಳುತ್ತೆ, ಚೆಲ್ಲೋಗೋ ಚಾನ್ಸಸ್ ಕಡಿಮೆ ಇದೆ. ಈಗ ಇಟ್ಕೊಂಡು ಇದನ್ನು ಟ್ರಾವೆಲ್ ಮಾಡ್ಬೋದು. ಸೂಪರ್, ಸಕ್ಕತ್ತಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಇದರಲ್ಲಿ ತೋರಿಸಿದಂತೆ 1 2 3 4 5 6 ಓಕೆ 1 2 3 4 5 ಸೆಟ್ಟು, 2 ಮುಚ್ಚಳ, 1 ಹ್ಯಾಂಡ್ಲು, 2 ಕೈ ಹಿಡ್ಕೊಳ್ಳೋಕ್ಕೆ, ಕೈ ಹಿಡ್ಕೋ ಸೌಟು ಆ ಥರ ಏನೋ ಕೊಟ್ಟಿದ್ದಾರೆ. ಸೂಪರ್ ಆಗಿದೆ. ಇದೇ ಖುಷಿಗೆ ಸುಮ್ಮನೆ ಹಂಗೆ ಒಂದು ಡವ್ ಮಾಡೋಣ ಬನ್ನಿ. ಇಟ್ಕೊಂಡು ಇದು ಇಳಿಸೋಕ್ಕೆ ಹೆಂಗಾಗುತ್ತೆ ಆ ಥರ ಇದೆ ಅಂತ ಹೇಳ್ಬಿಟ್ಟು ಓಕೆ. ಇದನ್ನು ಎಳೆದು ಇದು ಸ್ಲೋ ಆಗಿ ಬಿಡಬೇಕಾಗುತ್ತೆ. ಇದು ಇದ್ರ ಥರ ರಾಚೆಟ್ ಅಂತ ಒಂದು ಲಾಕು. ಹಾಗೆ ಟೆಸ್ಟ್ ಮಾಡ್ತಿದ್ದೀನಿ ಅಷ್ಟೇ ನಿಮ್ಮ ಮುಂದೆ. ಲಾಕ್ ಆಯಿತು. ಓಕೆ, ಕ್ಯಾಂಪಿಂಗ್ ಕನ್ನಡ ಈಗ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಇವಾಗ ಕುಕ್ಕಿಂಗು ಜಸ್ಟ್ ಸುಮ್ಮನೆ ಸ್ಟವ್ ಉರಿತಾ ಇದೆ, ಕಾಣಿಸ್ತಿದೆ ಅನ್ಸುತ್ತೆ ನಿಮಗೆ. ಇದನ್ನು ಮುಂಚೆನು ಬಿಸಿ ಇರೋದು ಹೀಗೆ ಇಟ್ಕೊಂಡು ಏನು ಬೇಕೆಲ್ಲ ಮಾಡಿಕೊಂಡು ಇಳಿಸ್ಬೇಕಾದ್ರೆ ಇದು ಕೆಳಗಡೆ ಇಲ್ಲ ಪ್ರೆಸ್ ಮಾಡಿದ್ರೆ ಆಯಿತು, ಹಿಂಗಿತ್ತು ಇಳಿಸ್ಕೋಬೋದು, ಓಕೆನಾ. ಆಮೇಲೆ ಇಳಿಸಾದ್ಮೇಲೆ ಕೆಳಗಡೆ ಎಲ್ಲರೂ ಇಡ್ತೀವಲ್ಲ, ಇದನ್ನು ಇಡ್ತೀನಿ ಸುಮ್ಮನೆ. ಇಟ್ಟಾದ್ಮೇಲೆ ಇದು ನಿಂಗೆ ಎಳೆದು ಹಿಂಗೆ ಸ್ಲೋ ಹಿಂಗೆ ಕೆಳಗಡೆ ಬಿಟ್ಟರೆ ಆಯಿತು. ಇದೊಂಚೂರು ನಿಮ್ಗೆ ಪ್ರಾಕ್ಟೀಸ್ ಆಗಬೇಕಷ್ಟೇ. ಇಡುವಾಗ ಮಾಡುವಾಗ ಸ್ಲೋ ಆಗಿಟ್ಟರೆ ನಾರ್ಮಲ್ ಆಯಿತು. ಓಕೆ, ಸೊ ಒಂದು ಸ್ಮಾಲ್ ವಿಡಿಯೋ ಮಾಡೋಣ ಅಂತ, ಹಾಗಾಗಿ ಇದೊಂದು ಅನ್ಬಾಕ್ಸಿಂಗ್ ವಿಡಿಯೋ ಮಾಡಿದ್ದೀನಿ. ಸೊ ನೀವು ಕೂಡ ಈ ವಿಡಿಯೋ ಸೆಟ್ಟಿದೆ ಯಾವಾಗಿದ್ದರೆ ಮಾಡಬೇಕು ಸುಮ್ಮನೆ. ಓಕೆ, ದಯವಿಟ್ಟು ಕ್ಷಮಿಸಿ, ಆಡಿಯೋ ಇಲ್ಲಿಂದ ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ಹಾಗಾಗಿ ವಾಯ್ಸ್ ಓವರ್ ಮಾಡ್ತಾಯಿದ್ದೀನಿ. ಪ್ರಾಡಕ್ಟ್ ಅಂತೂ ತುಂಬ ಚೆನ್ನಾಗಿದೆ, ಥಿಕ್ನೆಸ್ ಎಲ್ಲ ತುಂಬ ಚೆನ್ನಾಗಿದೆ. ಅಲ್ಯೂಮಿನಿಯಮ್ಮು ಪ್ಲಸ್ ನಾನ್ ಸ್ಟಿಕ್ ಕೋಟಿಂಗ್ ಇದೆ. ಗಲೀಜಾಯಿತು ಅಂದರೆ ಯೂಸ್ ಮಾಡಿದ್ಮೇಲೆ ಡೈರೆಕ್ಟಾಗಿ ಪೇಪರ್ ಟವಲ್ ಅಥವಾ ಏನು ಟಿಶ್ಯೂ ಪೇಪರ್ ಇದೆ ಅದರಲ್ಲಿ ಒರೆಸಿದ್ರೂ ಸಾಕು, ಕ್ಲೀನ್ ಆಗುತ್ತೆ. ಆಮೇಲೆ ನಾರ್ಮಲಾಗಿ ತೊಳ್ಕೊಬೋದು. ಹಾಗೆ ಇದಕ್ಕೆ ಬ್ರಷ್ ಏನು ಹಾಕೋ ನೆಸೆಸಿಟಿ ಇಲ್ಲ. ಸ್ಕ್ರಬ್ಬರೆಲ್ಲ ಹಾಕಿದರೆ ಸ್ಕ್ರ್ಯಾಚಸ್ ಆಗೋ ಚಾನ್ಸಸ್ ಇರುತ್ತೆ. ಇದ್ರದ್ದು ಪ್ರೈಸ್ ಬಂದು ನಾನು 1800 ಅಂತ ಹೇಳಿದ್ದೆ ನಿಮಗೆ ಮುಂಚೆ, ಬಟ್ 1300 ಇದೆ. ಆಫರ್ ನಡೀತಾ ಇದೆಯಲ್ವ, ಹಾಗಾಗಿ ಒಳ್ಳೆ ಡಿಸ್ಕೌಂಟ್ ಇದೆ. 3 ಚಿಕ್ಕ ಒಂದು ದೊಡ್ಡದು ಬಾಣಲಿ, ಒಂದು ಮೀಡಿಯಮು, ಒಂದು ಸ್ಮಾಲ್ ಬಾಣಲಿ, ಅದ್ರ ಜೊತೆಲಿ 2 ಚಿಕ್ಕ ಪಾತ್ರೆ, ಅದಕ್ಕೆ ಮುಚ್ಚಳ, 2 ಸೌಟು. ಇಷ್ಟಕ್ಕೆ 1200 ರೂಪಾಯಿ ಬೆಸ್ಟ್ ಇದೆ. ಹಾಗೆ ಇದು ಕ್ಯಾಂಪಿಂಗ್ ಆಗಿರೋದ್ರಿಂದ ಕಾಂಪ್ಯಾಕ್ಟ್ ಅಲ್ವಾ. ಮೇನ್ ಅಂದರೆ ನಾನು ಹ್ಯಾಂಡ್ಲಿಗೋಸ್ಕರನೇ ಇದನ್ನು ನಾನು ತೊಗೊಂಡಿದ್ದು. ಆಲ್ರೆಡಿ ಅಂತ ಒಂದು ಸೆಟ್ ಇದೆ, ಬಟ್ ಎಲ್ಲದಕ್ಕೂ ಹ್ಯಾಂಡ್ಲ್ ಇದೆ, ಜೋಡಿಸ್ಕೊಳ್ಳೋಕ್ಕೆ ಮಾಡೋಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಈ ಥರ ಹ್ಯಾಂಡ್ಲನ್ನು ನಾನು ಪಿಕ್ ಮಾಡಿದೆ. ಹೋಪ್ ಎಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ನಾನು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ಕಾರ.